ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ನನ್ನ ಕಲಾಕೃತಿ ಪ್ರಪಂಚಕ್ಕೆ. ನಾನಿವತ್ತು ರಾತ್ರಿ ಉಳಿದಿರೋ ಅನ್ನಕ್ಕೆ ಸೂಪರ್ ಟೇಸ್ಟಿ ಆಗಿರೋ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದೇನಪ್ಪ ಅಂದರೆ ಕ್ಯಾಪ್ಸಿಕಮ್ ರೈಸ್. ನೋಡೋಣ ಬನ್ನಿ ಹೇಗೆ ಮಾಡಬೇಕು, ಏನೆಲ್ಲ ಬೇಕು ಅಂತ. ಇದಕ್ಕೆ ಬೇಕಾಗಿರೋದು ನಾನು 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ, 2 ಮೀಡಿಯಮ್ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಕರಿಬೇವು, 2 ಹಸಿಮೆಣಸಿನಕಾಯಿ, 3 ಒಣಮೆಣಸಿನಕಾಯಿ, ಹಾಗೆ ಜೀರಿಗೆ ಮತ್ತು ಸೋಂಪು. ಹಾಗೆ ಇದಕ್ಕೆ ಬೇಕಾಗಿರುವ ಪೌಡರ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ನೋಡೋಣ. 2 ಸ್ಪೂನ್ ಕಡಲೆ ಬೀಜ, 1.5 ಸ್ಪೂನ್ ಉದ್ದು, 1.5 ಸ್ಪೂನ್ ಕಡಲೆ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಸೋಂಪು ಮತ್ತು 1/4 ಸ್ಪೂನ್ ಜೀರಿಗೆ ಮತ್ತು ಕರಿಬೇವು 3ರಿಂದ 4 ಎಲೆ, ಹಾಗೆ ಮೆಣಸಿನಕಾಯಿ. ನೋಡಿ, ಒಂದು ಬಾಣಲೆಗೆ ನಾವು ಏನೇನು ಪೌಡರ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲವನ್ನು ಹಾಕಿ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಡ್ರೈ ರೋಸ್ಟ್ ಆದರೆ ಸಾಕು, ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟಿ 4 ಜನಕ್ಕೆ ಆಗುತ್ತೆ. ಸೊ 4 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ನೋಡಿ, ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸ್ಪೂನಲ್ಲಿ ನಾನು ತೊಗೊಂಡಿರೋದು, ಗೊತ್ತಾಗ್ತಿದೆಯಲ್ಲ. ಸೊ ಈ ಥರ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಹುರಿಯೋದು ಬೇಡ. ಇದು ತುಂಬ ಬಿಸಿ ಇರುತ್ತೆ. ನೋಡಿ, ಈ ಥರ ನೀವು ಹಾಕ್ಕೊಳ್ತೀರಲ್ಲ ರುಬ್ಬೋದಕ್ಕೆ, ಅದರಲ್ಲೇ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾವೆಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಪೌಡರ್ ಕೂಡ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಈ ಥರ ತರಿ ಆಗಿರಬೇಕು. ಓಕೆ, ತುಂಬ ಪುಡಿಯಾಗಿ ಮಾಡೋದು ಬೇಡ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಲ್ಲ, ಬನ್ನಿ ಈಗ ಒಗ್ಗರಣೆಗೆ ನೋಡೋಣ. ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ 6ರಿಂದ 7 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟ್ಟಪಟ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಸೋಂಪು ಮತ್ತು ಜೀರಿಗೆ, ನಂತರ ಮೆಣಸಿನಕಾಯಿ. ನಾನಿಲ್ಲಿ ಹಸಿಮೆಣಸಿನಕಾಯಿ ಖಾರನೇ ಇಲ್ಲ, ಸೊ ಹಾಗಾಗಿ ನಾನು ಮೆಣಸಿನಕಾಯಿ 2 ತೊಗೊಂಡಿದ್ದೀನಿ, ಹಾಗೆ ಒಣಮೆಣಸಿನಕಾಯಿನೂ ತೊಗೊಂಡಿದ್ದೀನಿ. ನೀವು ಬರೀ ಹಸಿಮೆಣಸಿನಕಾಯಿನೇ ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ 2 ಕಾಂಬಿನೇಷನ್ ಆಗಿ 2 ಹಾಕ್ಕೊಳ್ಬೋದು. ನಂತರ ಕರಿಬೇವು, ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಕ್ಯಾಪ್ಸಿಕಮ್ನ ನೀವು ನೀಟಾಗಿ ಈ ಥರ ಸ್ಲೈಸ್ ಆಗಿ ಹಚ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ಇಲ್ಲೇ ಕ್ಯಾಪ್ಸಿಕಮಲ್ಲಿ. ಬೇಗ ಫ್ರೈ ಆಗಿಬಿಡುತ್ತೆ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇ, ಏಕೆಂದರೆ ಉಪ್ಪು ಹಾಕ್ಕೊಂಡ್ರೆ ನಾನು ಮೊದಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಅಂತ. ಸೊ ಹಾಗಾಗಿ ನೋಡಿ, ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಫ್ಟಾಗಿ. ಬನ್ನಿ ಕ್ಯಾಪ್ಸಿಕಮ್ ಬೇಯೋಷ್ಟರಲ್ಲಿ ಇವತ್ತಿನ ಟಿಪ್ಸ್ ನೋಡ್ಕೊಂಬರೋಣ. ಅದೇನಂದರೆ ನೋಡಿ, ಈ ರೀತಿ ತರಕಾರಿ ಎಲ್ಲ ಹಚ್ಚಿ ಕೆಳಗಡೆ ಹಾಕೋ ಬದಲು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ನೋಡಿ, ನೆಲನೂ ಕೂಡ ನೀಟಾಗಿರುತ್ತೆ. ನೀವು ಕೂಡ ಆರಾಮಾಗಿ ಒಂದು ಕವರಲ್ಲಿ ಹಾಕಿದ್ರೆ ಸೊ ಮುಗೀತು, ಮತ್ತು ಅದನ್ನೆಲ್ಲ ಎತ್ತೋದು ಒರೆಸೋದು ಅನ್ನೋದು ಚಿಂತನೆ ಇರೋದಿಲ್ಲ, ಬೇಗ ಆಗ್ಬಿಡುತ್ತೆ, ನೀಟಾಗೂ ಇರುತ್ತೆ. ಕ್ಯಾಪ್ಸಿಕಮ್ ಕೂಡ ನೀಟಾಗಿ ಬೆಂದಿದೆ ಇಲ್ಲಿ ನೋಡಿ, ನೋಡ್ತಿರ್ಬೋದಲ್ಲ ನೀವು. ಈ ಥರ ನೀಟಲ್ಲಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಕಟ್ ಆಗುವಷ್ಟಿದ್ರೆ ಸಾಕು. ಸೊ ಕ್ಯಾಪ್ಸಿಕಮ್ ಬೆಂದಿದೆ ಅಂತ ಈ ರೀತಿ ಇದ್ದರೆ ಸೊ ತಿನ್ನುವಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡಿ, ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ. ಹಾಗೆ ಅರಿಶಿನ ಪುಡಿ, ಟರ್ಮರಿಕ್, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟು ಬೆಂದ ಮೇಲೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡರ್ನ ಹಾಕ್ಕೊಂಡು ಬನ್ನಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನೀವು ಆ ಪೌಡರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಮೊದಲು ಕ್ಯಾಪ್ಸಿಕಮ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಮತ್ತು ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಎಣ್ಣೆ ಬೇಕು ನಾವು ತಿಂತೀವಿ ಅನ್ನೋರಿದ್ರೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಅಷ್ಟಾಗಿ ತಿನ್ನೋದಿಲ್ಲ, ಸೊ ಹಾಗಾಗಿ ನನಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ನಿಮಗೆ ಬೇಕಾದರೂ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹೆಲ್ತ್ ವೈಸ್ ಅಂತ ನೋಡಿದ್ರೆ, ಆರೋಗ್ಯದ ಕಡೆ ಗಮನ ಕೊಟ್ಟರೆ ಎಣ್ಣೆ ಸ್ವಲ್ಪ ಕಡಿಮೆ ತಿನ್ನೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾಪ್ಸಿಕಮ್ ಗೊಜ್ಜು ಹೇಗೆ ಮಾಡೋದು ಅಂತ, ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ನೀವು ರಾತ್ರಿ ಉಳಿದ ಅನ್ನಕ್ಕಾದರೂ ನೀವು ಹಾಕ್ಕೊಳ್ಬೋದು, ಅಥವಾ ನಾವು ಈಗಲೇ ಮಾಡ್ತೀವಿ ಅನ್ನೋದಾದರೂ ಮಾಡ್ಬೋದು. ಈಗಲೇ ಮಾಡಿದ ಅನ್ನ ಆದರೆ 10ರಿಂದ 20 ನಿಮಿಷ ಆರಲಿಕ್ಕೆ ಬಿಡಿ, ಇಲ್ಲಾಂದರೆ ಅನ್ನ ಮುದ್ದೆ ಆಗಿಬಿಡುತ್ತೆ. ಮುದ್ದೆ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಯಾವುದೇ ಗೊಜ್ಜಿನ ಜೊತೆ. ಸೊ ಇನ್ನು ರಾತ್ರಿ ಉಳಿದ ಅನ್ನಕ್ಕೆ ಅಂದರೆ ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಬಿಸಿ ಮಾಡಬೇಕು. ಸೊ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.